ರಾಜಕೀಯ ಕಲಹ ಕ್ರೆಡಿಟ್ ವಾರ್ಗಳು ಅದೆಲ್ಲ ಏನೇ ಇರಲಿ ಇವತ್ತು ಕೆಲ ವಿಶೇಷ ದೃಶ್ಯಗಳಿಗೂ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಪ್ರಧಾನಿ ಮೋದಿ ಮತ್ತು ಸಿಎಂ ಸಿದ್ದರಾಮಯ್ಯ ತುಂಬಾ ಆತ್ಮೀಯತೆಯಿಂದ ಬೆರೆತಿದ್ದು ವಿಶೇಷವಾಗಿತ್ತು. ಸೈದ್ಧಾಂತಿಕ ತಿಕ್ಕಾಟ, ರಾಜಕೀಯ ವಾಗ್ಯುದ್ಧಗಳು, ಚುನಾವಣೆಯ ಮೇಲಾಟಗಳು. ಕರ್ನಾಟಕ ಪಾಲಿಟಿಕ್ಸ್ನಲ್ಲಿ ಒಮ್ಮೆ ಮೋದಿ ಬಿಜೆಪಿ, ಇನ್ನೊಮ್ಮೆ ಸಿದ್ದು ಕಾಂಗ್ರೆಸ್. ಆದರೆ ಇದೆಲ್ಲವನ್ನ ಮೀರಿ ಇಬ್ಬರು ಒಬಿಸಿ ನಾಯಕರ ಮಧ್ಯೆ ಯಾವತ್ತಿಗೂ ಈ ಕದನ ವೈಯಕ್ತಿಕ ಮಟ್ಟಕ್ಕೆ ವಿಸ್ತರಿಸಿಲ್ಲ ಅನ್ನೋದೇ ಕುತೂಹಲ. ಅಂದ್ಹಾಗೆ ಈ ಇಬ್ಬರು ಲೀಡರ್ಸ್ ಇವತ್ತು ಅರ್ಧ ದಿನ ಜೊತೆಗೆ ಕಳೆದಿರೋದು ಇಂಟ್ರೆಸ್ಟಿಂಗ್. ರಾಜಕೀಯ ಮರೆತು ಮೆಟ್ರೋದಲ್ಲಿ ಪಿಎಂ ಸಿಎಂ ಅನ್ಯೋನ್ಯತೆ. ಮೋದಿಗೆ ಆತ್ಮೀಯತೆಯಿಂದ ಬರಮಾಡಿಕೊಂಡ ಸಿದ್ದರಾಮಯ್ಯ. ಬೆಳಗ್ಗೆ ಬೆಂಗಳೂರಿನ HQTC ಹೆಲಿಪ್ಯಾಡ್ಗೆ ಬಂದಿಳಿದ ಮೋದಿಯನ್ನ ರಾಜ್ಯ ಸರ್ಕಾರ ಆತ್ಮೀಯವಾಗಿ ಸ್ವಾಗತಿಸಿತು. ಅದರಲ್ಲೂ ಪ್ರಧಾನಿ ಮೋದಿಯನ್ನ ಸಿಎಂ ಸಿದ್ದರಾಮಯ್ಯ ಬರಮಾಡಿಕೊಂಡ ರೀತಿ ವಿಶೇಷವಾಗಿತ್ತು. ಮೋದಿಗೆ ಶಾಲು ಹೊದಿಸಿ ಹೂಗುಚ್ಛ ನೀಡಿದ ಸಿಎಂ ಸಿದ್ದರಾಮಯ್ಯ ಬಳಿಕ ಮೋದಿಯವರ ತೋಳು ತಟ್ಟಿದ್ದು ಅತ್ಯಂತ ಆತ್ಮೀಯತೆ ತೋರಿಸಿದಂತಿತ್ತು. ಆ ಬಳಿಕ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಜೊತೆಗೂಡಿ ಮೋದಿ ಜೊತೆಯಲ್ಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಹೆಜ್ಜೆ ಹಾಕಿದ್ರು. ಬೆಂಗಳೂರಿನಿಂದ ಬೆಳಗಾವಿಗೆ ಸಂಚರಿಸಲಿರುವ ವಂದೇ ಭಾರತ್ ರೈಲಿಗೆ ಚಾಲನೆ ನೀಡಿದ್ರು. ಅಲ್ಲಿಂದ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ಗೆ ಎಲ್ಲಾ ನಾಯಕರ ಜಮಾವಣೆ ಆಯಿತು. ಮೆಟ್ರೋ ಸಂಚಾರಕ್ಕೆ ಚಾಲನೆ ವೇಳೆ ಮಾದರಿಗಳನ್ನ ಮೋದಿ ವೀಕ್ಷಿಸಿದ್ರು. ಈ ವೇಳೆ ಮೋದಿಗೆ ಸಿಎಂ ಸಿದ್ದು ಮತ್ತು ಡಿಸಿಎಂ ಡಿಕೆಶಿ ಅದರ ಮಾಹಿತಿಯನ್ನ ವಿವರಿಸಿದ್ರು. ಮೆಟ್ರೋದಲ್ಲಿ ಸಂಚರಿಸಿದ ಪಿಎಂ ಸಿಎಂ ಮತ್ತು ಡಿಸಿಎಂ. ಮೋದಿ ಅಕ್ಕಪಕ್ಕದಲ್ಲಿ ಕುಳಿತು ಸಿದ್ದು ಡಿಕೆಶಿ ಪ್ರಯಾಣ. ಮೆಟ್ರೋದಲ್ಲಿ ಇನ್ನೊಂದು ಅನ್ಯೋನ್ಯತೆ ಸಂಬಂಧ ತೆರೆದುಕೊಳ್ತು. ಮೋದಿ ಬಲಭಾಗಕ್ಕೆ ಸಿಎಂ ಸಿದ್ದರಾಮಯ್ಯ, ಎಡಭಾಗಕ್ಕೆ ಡಿಕೆಶಿ ಆಸೀನರಾಗಿದ್ರು. ಡಿಕೆಶಿ ಪಕ್ಕಕ್ಕೆ ಖಟ್ಟರ್, ಎದುರುಗಡೆ ಸೀಟ್ಗಳಲ್ಲಿ ತೇಜಸ್ವಿ ಸೂರ್ಯ, ಶೋಭಾ ಕರಂದ್ಲಾಜೆ, ಸೋಮಣ್ಣ ಕಾಣಿಸಿದ್ರು. ಇನ್ನು ತಮ್ಮ ಜೊತೆ ಒಟ್ಟಿಗೆ ಪ್ರಯಾಣ ಬೆಳೆಸಿದ ಸಿದ್ದರಾಮಯ್ಯ, ಡಿಕೆಶಿ ಜೊತೆ ಮೋದಿ ಕೆಲ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದ್ದು ಕಾಣಿಸ್ತು. ರಾಗಿಗುಡ್ಡದಿಂದ ಎಲೆಕ್ಟ್ರಾನಿಕ್ ಸಿಟಿವರೆಗೆ ಪ್ರಯಾಣದ ದಾರಿಯಲ್ಲಿ ಬೆಂಗಳೂರಿನ ಸ್ಥಳಗಳ ಬಗ್ಗೆ ಸಿಎಂ ವಿವರಣೆ ನೀಡುತ್ತಾ ಸಾಗಿದ್ರು. ನಡುವೆ ಹಾರಿದ ಹಾಸ್ಯ ಚಟಾಕಿಗೆ ಪಿಎಂ ಸಿಎಂ ನಗುವಿನಲ್ಲಿ ತೇಲಿದ್ರು. IIT ಸಭಾ ಕಾರ್ಯಕ್ರಮದಲ್ಲೂ ಮೋದಿಯವರಿಗೆ ಕನ್ನಡಿಗರ ಪರವಾಗಿ ಸಿದ್ದರಾಮಯ್ಯ ಸ್ವಾಗತ ಕೋರಿದ್ದು ಇಂಟ್ರೆಸ್ಟಿಂಗ್ ಆಗಿತ್ತು. ರೈಲ್ವೆ, ಹಳದಿ ಮಾರ್ಗ ಮತ್ತು ಮೆಟ್ರೋ ರೈಲ್ 3ನೇ ಹಂತದ ಉದ್ಘಾಟನೆ ಶಂಕುಸ್ಥಾಪನೆ ಇದನ್ನು ನೆರವೇರಿಸಲಿಕ್ಕೆ ಬಂದಿರತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸ್ವಾಗತವನ್ನ 7 ಕೋಟಿ ಕನ್ನಡಿಗರ ಪರವಾಗಿ ಬಯಸುತ್ತೇವೆ. ಒಟ್ಟಾರೆ ರಾಜಕೀಯ ಭಿನ್ನಾಭಿಪ್ರಾಯ ಮಧ್ಯೆ ಪರಸ್ಪರ ಆತ್ಮೀಯತೆಯಿಂದ ಮಾತುಕತೆ ನಡೆಸ್ತಾ ಸಾಗಿದ್ದು ಹಲವರನ್ನ ಹುಬ್ಬೇರಿಸುವಂತೆ ಮಾಡಿತು. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.